ಎಲ್ಲರಿಗೂ ನಮಸ್ಕಾರಗಳು. ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಅಶೋಕ್ ಎಫ್ ದೊಡ್ಡಮನಿ. ಕಳೆದ 3 ದಶಕಗಳಿಂದ ಬೆಳೆಗಳಿಗೆ ಸಸ್ಯರೋಗ ಕೀಟರೋಗ ಬಾಧೆ ಹೆಚ್ಚಾಗುತ್ತಿದೆ. ಇದಕ್ಕೆ ಕಾರಣವಾದ ಸಂಗತಿಗಳು ಸಾಕಷ್ಟಿವೆ. ಇವುಗಳಲ್ಲಿ ಬಹುತೇಕ ರೈತರು ಮಾಗಿ ಉಳುಮೆ ಮಾಡುವುದನ್ನು ಮರೆತಿರುವುದು ಪ್ರಮುಖ ಕಾರಣ. ಇದನ್ನು ಮಾಡುವುದರಿಂದ ಅನೇಕ ರೀತಿಯ ಪ್ರಯೋಜನಗಳಿವೆ. ಆದ್ದರಿಂದಲೇ ಹಿರಿಯರು ಬಡವನ ಮಾಗಿ ಉಳುಮೆ ಸಾಹುಕಾರನ ಗೊಬ್ಬರಕ್ಕೆ ಸಮಾನ ಎಂದು ಕರೆಯುತ್ತಿದ್ದರು. ಬಸವಣ್ಣವರು ತಮ್ಮ ವಚನದಲ್ಲಿ ಮುಂಗಾರಿನ ಬೇಸಾಯಕ್ಕೆ ಭೂಮಿ ಸಿದ್ಧಗೊಳಿಸುವ ಮಾಗಿ ಉಳುಮೆ ವಿಶ್ಲೇಷಣೆಯನ್ನು ಕಾಣಬಹುದು. ಸಮಗ್ರ ವಚನ ಸಂಪುಟ 1 ವಚನ ಸಂಖ್ಯೆ 219ರಲ್ಲಿ ವಚನ ಈ ರೀತಿಯಾಗಿದೆ: ಉದಯದ ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತು, ಮಧ್ಯಾಹ್ನದ ಬಿಸಿಲು ಅಂಗಕ್ಕೆ ಕಠಿಣವಾಗಿತ್ತು. ಮೊದಲಲ್ಲಿ ಲಿಂಗಭಕ್ತಿ ಹಿತವಾಯಿತು, ಕಡೆಯಲ್ಲಿ ಜಂಗಮ ಭಕ್ತಿ ಕಠಿಣವಾಯಿತು. ಇದು ಕಾರಣ ಕೂಡಲ ಸಂಗಮ ದೇವನವರ ಬಲ್ಲನಾಗಿ ಒಲ್ಲೆನಯ್ಯ. ಮುಂಗಾರಿನ ಬೇಸಾಯಕ್ಕೆ ಭೂಮಿ ಸಿದ್ಧಗೊಳಿಸುವ ಮಾಗಿ ಉಳುಮೆ ಪಾರಂಪರಿಕ ಕೃಷಿ ವಿಧಾನ. ಈ ವಿಧಾನ ವೈಜ್ಞಾನಿಕ ಹೌದು. ಒಂದು ಸಸ್ಯವು ತನ್ನ ಜೀವಿತಾವಧಿ ಮುಗಿಸುವುದು ಅಥವಾ ಮಾಗುವುದು ಅಥವಾ ಮಾಗಿ ಬಂದಾಗ ಬೆಳೆಗಳನ್ನು ಕಟಾವು ಮಾಡಲಾಗುತ್ತದೆ. ಬೆಳೆಯೊಂದರ ಪೂರ್ಣ ಅವಧಿ ಮುಗಿದಾಗ, ಅಂದರೆ ಮಾಗಿದ ನಂತರ, ಮುಂದಿನ ಹಂಗಾಮಿನಲ್ಲಿ ಬೆಳೆ ಬೆಳೆಯಲು ಭೂಮಿ ಸಿದ್ಧಗೊಳಿಸುವುದಕ್ಕೆ ಮಾಗಿ ಉಳುಮೆ ಎಂದು ಹೇಳಲಾಗುತ್ತದೆ. ಈ ಮಾಗಿ ಉಳುಮೆಯನ್ನು ಎತ್ತಿನ ನೇಗಿಲಿನಿಂದ ಅಥವಾ ಟ್ರ್ಯಾಕ್ಟರ್ ಚಾಲಿತ ಕಬ್ಬಿಣದ ರೆಂಟೆಯಿಂದ ಮಾಡಬಹುದಾಗಿದೆ. ರೈತರು ಹಿಂಗಾರು ಹಂಗಾಮಿನಲ್ಲಿ ಬೆಳೆದ ಬೆಳೆಗಳನ್ನು ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ತಿಂಗಳೊಳಗೆ ಕಟಾವು ಮಾಡುತ್ತಾರೆ. ನೀರಿನ ವ್ಯವಸ್ಥೆ ಇದ್ದರೆ ಮತ್ತೊಂದು ಬೆಳೆ ಬೆಳೆಯುತ್ತಾರೆ. ಇಲ್ಲವಾದರೆ ಪುನಃ ಹಿಂಗಾರಿನವರೆಗೆ ಕಾಯುವುದು ವಾಡಿಕೆ. ಭೂಮಿಯನ್ನು ಮುಂದಿನ ಬೆಳೆಗಳಿಗೆ ಹದಗೊಳಿಸಲು ರೈತರು ಬೇಸಿಗೆಯಲ್ಲಿ ಉಳುಮೆ ಮಾಡಿದರೆ ಮಳೆಯ ನೀರು ಭೂಮಿಯ ಆಳಕ್ಕೆ ಇಂಗಲು ಸಹಕಾರಿ. ಅಲ್ಲದೆ ಹಿಂದೆ ಬೆಳೆದ ಬೆಳೆಗಳ ಬೇರುಗಳನ್ನು ಬುಡ ಸಮೇತ ಕಿತ್ತು ಮಣ್ಣನ್ನು ಸಡಿಲಗೊಳಿಸಲು ಪೂರಕ. ಹಿಂಗಾರು ಹಂಗಾಮಿನಲ್ಲಿ ಬೆಳೆದ ಬೆಳೆಗಳನ್ನು ಕಟಾವು ಮಾಡಿದ ನಂತರ ಭೂಮಿಯಲ್ಲಿ ಅತ್ಯಲ್ಪ ತೇವಾಂಶವಿರುತ್ತದೆ. ಇದಲ್ಲದೆ ಬೇಸಿಗೆಯಲ್ಲಿ ಮಳೆ ಸುರಿದರೆ ಹಸಿಯಾದ ಭೂಮಿಯನ್ನು ಟ್ರ್ಯಾಕ್ಟರ್ ಅಥವಾ ನೇಗಿಲಿನಿಂದ ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಬೇಕು. ಅಂದರೆ ಮಾರ್ಚ್, ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಮೊದಲ ಮಳೆ ಬಿದ್ದ ತಕ್ಷಣ ಉಳುಮೆ ಮಾಡಲು ಹದ ಸಿಗುತ್ತದೆ. ಜಮೀನನ್ನು ಮಟ್ಟ ಮಾಡಿದ ಮೇಲೆ ಹದ ಸಿಕ್ಕಾಗ ಉಳುಮೆ ಮಾಡಿ ಮಣ್ಣು ಸಡಿಲವಾಗುವಂತೆ ಮಾಡಿ ಇಟ್ಟರೆ ಜಮೀನಿನ ಮೇಲೆ ಬಿದ್ದ ಮಳೆ ನೀರೆಲ್ಲ ಅಲ್ಲೇ ಇಂಗುತ್ತದೆ. ಹೆಚ್ಚಾಗಿ ಮಳೆ ಬಂದಾಗ ಹೆಚ್ಚು ನೀರು ಇಂಗಿ ಅಂತರ್ಜಲ ಮಟ್ಟ ಹೆಚ್ಚುತ್ತದೆ. ಮಾಗಿ ಉಳುಮೆಯ ಪ್ರಯೋಜನಗಳು: ಕೃಷಿ ಭೂಮಿಯಲ್ಲಿ ಮಣ್ಣು ಸಡಿಲವಾಗುವಂತೆ ಮಾಡಿ ಮಳೆ ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಭೂಮಿಯಲ್ಲಿ ಇಂಗುವಂತೆ ಮಾಡಲು ಮಾಗಿ ಉಳುಮೆ ಪೂರಕ. ಬೆಳೆಯ ಕಟಾವಿನ ನಂತರ ಜಮೀನಿನಲ್ಲಿ ಉಳಿದ ತ್ಯಾಜ್ಯ ವಸ್ತುಗಳು ಮಣ್ಣಿನಲ್ಲಿ ಸೇರಿ ಬೇಗನೆ ಕಳೆತು ಸಾವಯವ ಗೊಬ್ಬರವಾಗುತ್ತವೆ. ಇದರಿಂದ ಭೂಮಿಯ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮ ಸುಧಾರಿಸಿ ಭೂಮಿಯ ಫಲವತ್ತತೆ ಮತ್ತು ಗುಣಮಟ್ಟವನ್ನು ಉತ್ತಮಪಡಿಸಬಹುದಾಗಿದೆ. ಹಿಂಗಾರಿನಲ್ಲಿ ಬೆಳೆದ ಬೆಳೆಗಳಿಗೆ ಬಂದ ಕೀಟಗಳು ಹಾಗೂ ಅವುಗಳ ತತ್ತಿಗಳು ಸೂರ್ಯನ ಶಾಖಕ್ಕೆ ಒಗ್ಗುವುದರಿಂದ ಜಮೀನಿನ ಒಳಗೆ ಹಾಗೂ ಎರಕಲು ಬೀಡುಗಳಲ್ಲಿ ಇರಬಹುದಾದ ಕೀಟಗಳ ಅಥವಾ ಪೈರಿನ ಕಡು ವೈರಿಗಳಾದ ಕೆಲವು ಸಸ್ಯ ಕೀಟ ಹಾಗೂ ಸಸ್ಯ ರೋಗಗಳ ಹಾವಳಿಯನ್ನು ಮುಂಬರುವ ಬೆಳೆಗಳಲ್ಲಿ ನಿಯಂತ್ರಿಸಬಹುದಾಗಿದೆ. ಮಾಗಿ ಉಳುಮೆಯನ್ನು ಇಳಿಜಾರಿಗೆ ಅಡ್ಡಲಾಗಿ ಮಾಡುವುದರಿಂದ ಅಕಾಲಿಕ ರಭಸದ ಮಳೆಯಿಂದ ಮಣ್ಣು ಕೊಚ್ಚಿ ಹೋಗದಂತೆ ತಡೆಯಬಹುದಾಗಿದೆ ಹಾಗೂ ಮಳೆ ನೀರು ಉಳುಮೆಯ ಕಿರುಪಾತಿಗಳಲ್ಲೇ ಇಂಗುವಂತಾಗುತ್ತದೆ. ಈ ರೀತಿಯಾಗಿ ಮಣ್ಣಿನ ಮತ್ತು ನೀರಿನ ಸಂರಕ್ಷಣೆಯನ್ನು ಈ ಮಾಗಿ ಉಳುಮೆಯಿಂದ ಮಾಡಬಹುದಾಗಿದೆ. ಅಲ್ಲದೆ ಬಹುವಾರ್ಷಿಕ ಕಳೆಗಳಾದ ಕರೆಕೆ ಮತ್ತು ಜೇಕನ್ನು ನಿಯಂತ್ರಿಸಬಹುದು. ಕರಿಕೆಯ ಬೇರುಗಳು ಮತ್ತು ಬೇರಿನ ಗಡ್ಡೆಗಳನ್ನು ಆರಿಸಿ ತೆಗೆಯುವುದರಿಂದ ಮುಂದಿನ
ಬೆಳೆಗಳಲ್ಲಿ ಈ ಕಳೆಗಳನ್ನು ಮಾಗಿ ಉಳುಮೆ ಹಂತದಿಂದಲೇ ನಿಯಂತ್ರಿಸಬಹುದಾಗಿದೆ. ಅಂದರೆ ಕರಿಕೆ ಮತ್ತು ಜೇಕು, ಬೇರು ಮತ್ತು ಗೆಡ್ಡೆಗಳಿಂದಲೇ ಅಭಿವೃದ್ಧಿ ಹೊಂದುವುದರಿಂದ ಅವುಗಳನ್ನು ಮಾಗಿ ಉಳುಮೆ ಹಂತದಿಂದಲೇ ನಿಯಂತ್ರಿಸಬಹುದಾಗಿದೆ. ಬೇಸಿಗೆಯಲ್ಲಿ ಮಾಗಿ ಉಳುಮೆಯಿಂದ ತಯಾರಾದ ಜಮೀನು ಮುಂಗಾರು ಮಳೆಯಾಗುತ್ತಿದ್ದರೆ ಹರಿಗೆ ಬಿತ್ತಲು ಸುಲಭವಾಗುತ್ತದೆ. ಬಿತ್ತಿದ ಬೀಜದ ಮೊಳಕೆ ಪ್ರಮಾಣ ಹಾಗೂ ಸದೃಢ ಸಸಿಗಳ ಸಂಖ್ಯೆ ಹೆಚ್ಚಿ ಒಳ್ಳೆಯ ಬೆಳೆ ಬೆಳೆಯುವಲ್ಲಿ ಸಹಕಾರಿಯಾಗುತ್ತದೆ. ಮಾಗಿ ಉಳುಮೆ ಮಾಡುವುದರಿಂದ ಮಳೆ ನೀರು ಕೊಯ್ಲು ಚೆನ್ನಾಗಿ ಆಗುತ್ತದೆ. ಭೂಮಿಯ ಫಲವತ್ತಾದ ಮಣ್ಣು ಮಳೆ ನೀರಿನ ಜೊತೆಗೆ ಹರಿದು ಹೋಗುವುದಿಲ್ಲ. ಅಲ್ಲದೆ ಹೊಲದಲ್ಲಿ ಕೊರಕಲು ಬಿದ್ದು ದಿಣ್ಣೆ ಮತ್ತು ಹಳ್ಳಗಳು ಆಗದ ಹಾಗೆ ತಪ್ಪಿಸಿ ಭೂ ಸಂರಕ್ಷಣೆ ಮಾಡಲು ಸಹಕಾರಿಯಾಗಿದೆ. ಈ ಎಲ್ಲ ಪ್ರಯೋಜನಗಳನ್ನು ಪಡೆಯಬೇಕಾದಲ್ಲಿ ರೈತರು ಮಧ್ಯಮದಿಂದ ಆಳವಾದ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಪ್ರತಿ 2-3 ವರ್ಷಗಳೊಮ್ಮೆ ಹಾಗೂ ಕೆಂಪು ಇಲ್ಲವೇ ಕೆಂಪು ಮಿಶ್ರಿತ ಕಪ್ಪು ಜಮೀನಿನಲ್ಲಿ ಪ್ರತಿ ವರ್ಷ ಆಳವಾದ ಮಾಗಿ ಉಳುಮೆ ಮಾಡುವುದು ಸೂಕ್ತ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ. ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣೆಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.